ಇವತ್ತಿನ ಪರಿಸ್ಥಿತಿ ಹೆಂಗೆ ನಿರ್ಮಾಣ ಆಗಿದೆ ಅಂದರೆ, ನಾಗರಿಕರು, ರೈತರು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿದ್ದರೆ ತೋಟಕ್ಕೆ ಹೋದರೆ ಆನೆ ಬಂದು ತುಳಿತಾವೆ, ಸಾಯ್ತೀವಿ. ರಗಳೆ ಬೇಡ ಅಂಥೇಳಿ ರಸ್ತೆ ಮೇಲೆ ಅಂಗಡಿ ಕಟ್ಟೆಗೆ ಹೋಗ್ತಾ ಇದ್ದರೆ ಗುಂಡಿಗೆ ಬಿದ್ದು ಸಾಯ್ತೀವಿ. ಮನೆಯಲ್ಲಿದ್ದರೆ ತೋಟಕ್ಕೆ ಹೋದರೆ ಆನೆ ಕಾಟ, ರಸ್ತೆಗೆ ಬಂದರೆ ಗುಂಡಿ ಕಾಟ, ವೆಹಿಕಲ್ ಕಾಟ. ಒಟ್ಟಾರೆಯಾಗಿ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲದಂಥ ಪರಿಸ್ಥಿತಿಯನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಈ 7 ವರ್ಷಗಳಲ್ಲಿ ನಾವು ನೋಡಿದ್ದೇವೆ. ನಾನು ಹಿಂದೆ ಮಾಡಿರುವಂಥ ರಸ್ತೆಗಳಿಗೆ ಗುಂಡಿ ಮುಚ್ಚಲಿಕ್ಕಾಗದೆ ಹಿಂದಿನ 5 ವರ್ಷಗಳು ನನ್ನ ಹೆಸರು ಹೇಳಿ ಕಳೆದರು. ಜೀವರಾಜ್ ಬಿಡ್ತಾ ಇಲ್ಲ, ಜೀವರಾಜ್ ಬಿಡ್ತಾ ಇಲ್ಲ, ಜೀವರಾಜ್ ಬಿಡ್ತಾ ಇಲ್ಲ ಅಂತ. ಈಗ ನಿಮಗೆ ಮುಕ್ತವಾಗಿ ಬಿಟ್ಟಿದ್ದೀವಿ. ಕಡೆ ಪಕ್ಷ ಒಳ್ಳೆ ಕೆಲಸಗಳು ಮಾಡಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಅಂತ ಬ್ಯಾನರ್ ಹಾಕ್ತಿದ್ರಲ್ಲ, ಅದರಲ್ಲಿ ಎಷ್ಟು ಲಕ್ಷ ರೂಪಾಯಿಗಳ ಕೆಲಸ, ಎಷ್ಟು ಕೋಟಿಗಳ ಕೆಲಸ ಅಂತ ಹಾಕಿ. ನಿಮಗೆ ಆಶ್ಚರ್ಯ ಮಂಜುನಾಥ್ರೆ, ಲ್ಯಾಂಡ್ ಆರ್ಮಿ ಚಿಕ್ಕಮಗಳೂರಿಗೆ ಕೆಲಸ ಕೊಡಲ್ಲ, ಲ್ಯಾಂಡ್ ಆರ್ಮಿ ಬೆಂಗಳೂರಿಗೆ ಕೆಲಸ ಕೊಡ್ತಾರೆ. ಬೆಂಗಳೂರು ಲ್ಯಾಂಡ್ ಆರ್ಮಿಯವರು ಬಂದು ಚಿಕ್ಕಮಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಚಿಕ್ಕಮಗಳೂರು ಲ್ಯಾಂಡ್ ಆರ್ಮಿ ಬಗ್ಗೆ ನಿಮಗೆ ಅಪನಂಬಿಕೆಯ ಇಲ್ಲ, ಅದರಲ್ಲೇನಾದರೂ ನಿಮಗೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಯಾವ ಕಾರಣದಿಂದ ಬೆಂಗಳೂರಿನ ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಡ್ತೀರಾ? ಚಿಕ್ಕಮಗಳೂರಲ್ಲಿ ಜಿಲ್ಲಾ ಪಂಚಾಯತ್ ಇದೆ, PWD ಇದೆ, ಲ್ಯಾಂಡ್ ಆರ್ಮಿ ಇದೆ, ಚಿಕ್ಕಮಗಳೂರಿನಲ್ಲಿ ನಿರ್ಮಿತಿ ಕೇಂದ್ರ ಇದೆ, ಎಲ್ಲವೂ ಇದೆ. ಚಿಕ್ಕಮಗಳೂರಿನಲ್ಲಿ ಇದನ್ನು ಕೊಡದೆ ಬೆಂಗಳೂರು ಲ್ಯಾಂಡ್ ಆರ್ಮಿಗೆ ನೀವು ಈ ಕೆಲಸಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದೀರಿ ಅಂತೇಳಂದರೆ ಇಲ್ಲಿರುವ ಏಜೆನ್ಸಿಗಳ ಗೌರವದ ಕೊರತೆಯ, ಇಲ್ಲ ಅಪನಂಬಿಕೆಯ, ಇಲ್ಲ ನಿಮಗೇನಾದರೂ ಅದರ ಲಾಭ ಲುಕ್ಸಾನಿನ ಪ್ರಶ್ನೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಸಾರ್ವಜನಿಕರ ಮುಂದಿಟ್ಟಿದ್ದೇನೆ. ಈ ಕ್ಷೇತ್ರಕ್ಕೆ ಬರಬೇಕಾಗಿರುವಷ್ಟು ಹಣ ನನ್ನ ತಿಳುವಳಿಕೆಯಲ್ಲಿ ಬಂದಿದೆ, ಆದರೆ ಕೆಲಸ ನಡೆದಿಲ್ಲ. ಎಸ್ ಸರ್.